ಮತ್ತೆ ಈಗ ಹೋರಾಟ ಈಗ ಒಂದು ನಿಗದಿ ಮಾಡಿದ್ದಾರೆ ಅದು ಕೂಡ ಹೋರಾಟಕ್ಕೆ ಗೊತ್ತಿಲ್ಲ. ಕೆಲವು ಕಡೆ ರೈತರೆಲ್ಲ ಹೋರಾಟ ಈಗ ಹೋರಾಟ ಪ್ರಾರಂಭ ಅನಿವಾರ್ಯ ಸರ್ಕಾರ ಘೋಷಣೆ ಮಾಡೈತಿ. ಆದ್ರೂ ಆಯಾ ವೈಸ್ ಜಿಲ್ಲಾ ವೈಸ್ ಸ್ವಲ್ಪ ಇಲ್ಲಿ ಹೇರಾಪೇರ ಆಗ್ತಾ ಇದೆ. ನಮ್ಮ ಬೆಳಗಾವಿ ಕ್ಲಿಯರ್ ಆಗಿದೆ. ಬಾಗಲಕೋಟೆ ಕೂಡ ಕೆಲವು ಕಾರ್ಖಾನೆ ಅವ್ರು 3,300 ರೂಪಾಯಿ ಈಗಾಗಲೇ ಗೋದಾವರಿ ಇರ್ಬೋದು ಅವರು ಕೂಡ ರೇಟನ್ನು ಹಚ್ಚಿ ಪ್ರಾರಂಭ ಮಾಡಿದ್ರು. ಆದ್ರೂ ಗಲಾಟೆ ಆಗ್ಬಾರ್ದಾಗಿತ್ತು. ನಮಗೂ ಅದು ಬೇಜಾರೈತಿ. ಯಾಕಂದ್ರೆ ಅದನ್ನ ನಾವು ರೈತ ಸಂಘದಿಂದ ಒಪ್ಪುದಿಲ್ಲ. ಹೋರಾಟ ಎಂದು ಕೂಡ ನಾವು 10 ದಿವಸ ಲಕ್ಷಾಂತರ ಜನ ದಿವಸ ಸೇರಿ ಕೂಡ 1 ರೂಪಾಯಿಯನ್ನ ಹಾನಿ ಮಾಡದೇ ಇರ್ತಕ್ಕಂಥದ್ದು. ಆ ಗಲಾಟೆಯಲ್ಲಿ ಇವತ್ತು ಕಬ್ಬನ್ನ ಸುಡ್ತಕ್ಕಂಥದ್ದು ಮತ್ತು ಗಾಡಿಗಳನ್ನ ಸುಡ್ತಕ್ಕಂಥದ್ದು ಅದು ನಮ್ಮ ರೈತರ ನಾವೇ ಸುಟ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ. ಅದು ಚಳವಳಿ ನಮ್ಮ ಲಕ್ಷಣ ಅಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನ ಒಪ್ಪದೇ ಇರ್ತಕ್ಕಂಥ ಸಂದರ್ಭ. ಯಾಕಂದ್ರೆ ಅನಿವಾರ್ಯ ಐತಿ. ನಾವು ಹಂಗ ಆ ಚಳವಳಿಗೆ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವರಲ್ಲ. ಯಾಕಂದ್ರೆ 3,300 ರೂಪಾಯಿ ಅವ್ರು ಈಗಾಗಲೇ ಸರ್ಕಾರದ ಏನ ಆಗೈತಿ FRP ಅವ್ರು ಹೊರತುಪಡಿಸಿನ ಅದನ್ನ ಅವ್ರು 3,300 ರೂಪಾಯಿ ಹೆಚ್ಚಿದಾರೆ ಅಡ್ವಾನ್ಸ್ ಆಗಿ. ಆದ್ರೂ ಕೂಡ ಅದು 3,500 ಬೇಡಿಕೆ ಮಾಡ್ಲಿ. ಆದ್ರೂ ಬೇಡಿಕೆ ವೇದಿಕೆ ಒಳಗಿರ್ಲಿ. ನಾವು ಹೋಗಿ ಗಲಾಟೆ ಆಯ್ತಪ್ಪ ಅಂತಂದ್ರೆ ಇವತ್ತು ಹಾನಿ ಆಯ್ತು. ಸುಮಾರು ಕೋಟ್ಯಾಂತರ ರೂಪಾಯಿನ ಇವತ್ತು ನಮ್ಮ ಟ್ರ್ಯಾಕ್ಟರ್ದವ್ರು ಹಾನಿ ಆಗೈತಿ. ಈಗ ಸದ್ದ ಸರ್ಕಾರ ರಿಪೇರಿ ಮಾಡಿಕೊಟ್ಟಿದ್ದು ಕಾರ್ಖಾನೆ ಅವ್ರು ಮಾಡಿಕೊಟ್ಟಾರು. ಅವ್ರ ಆಸೆ ಇರ್ತಾವ. ಅದ್ರ ಮೇಲೆ 10 ಲಕ್ಷ ಲೋನ್ ಮಾಡಿರ್ತಾರ. ಅದನ್ನ ಹೋಗಿ ಈಗ 1 ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು. ಇವೆಲ್ಲ ಅನಾಹುತಕ್ಕ ಈಡ ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಐತೆ? ಹೋರಾಟ ನಾವು ಶಾಂತಿಯಿಂದ ಮಾಡ್ಬೇಕು. ಇವತ್ತ ಅಹಿಂಸಾತ್ಮಕ ಹೋರಾಟಗಳನ್ನ ಮಾಡೋದ್ರಿಂದ ಇವತ್ತದ ಹೋರಾಟಕ್ಕೂ ಗೌರವ ಇರುವುದಿಲ್ಲ. ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮ್ಯಾಲ ಬೇರೆ ಅದನ್ನ ಪರಿಣಾಮ ರೀತಿಯೊಳಗೆ ಒಯ್ಯುವಂಥದ್ದಾಗ್ತೈತಿ. ಇವತ್ತು ಆ ರೀತಿ ಮಾಡಬಾರ್ದು. ಇವತ್ತ ಎಲ್ಲ ಹೋರಾಟಗಾರರಲ್ಲಿ ಕೈ ಮುಗಿತೀವಿ. ಏನ್ ಬೇಕಾದಿರಲಿ ಕೇಳೋಣ, ನಮ್ಮ ಹಕ್ಕೈತೆ. 5,500 ಕೇಳೋಣ ಕಬ್ಬಿನ ಬಿಲ್. ನಾವು 3,500 ಅಷ್ಟೇ ಅಲ್ಲ, ನಾವು 5,500 ರೂಪಾಯಿ ಕೇಳಾತು. ನರೇಂದ್ರ ಮೋದಿ ಅವರ ಒಂದು ತೆರಿಗೆ ಹಣದಾಗ 1,000 ಕೊಡ್ಲಿ, ಸಿದ್ದರಾಮಯ್ಯ ಅವರು 1,000 ಕೊಡ್ಲಿ. ಇದು 3,500 ಸುದ್ದ 5,500 ರೂಪಾಯಿ ನಾವು ಕಬ್ಬಿನ ಬಿಲ್ ಕೇಳಾತು. ಅದು ಹೋರಾಟ ಕೇಳೋದು ಹಕ್ಕತ್ತಿ, ಕೇಳಬೇಕು. ಆದ್ರೂ ಕೂಡ ಇವತ್ತು ನಾವು ಮಾಡಿ ತೋರಿಸುದಿಲ್ಲ. ಈಗ ಗುರ್ಲಾಪುರ ಚಳವಳಿ ಒಳಗೆ ವೇದಿಕೆ ಮೇಲೆ ಅಷ್ಟೇ ಕೂತು ಎಲ್ಲೂ ಕೂಡ 10 ರೂಪಾಯಿ ಕೂಡ ಹಾನಿ ಆಗಿಲ್ಲ, ಗಲಾಟೆ ಆಗಿಲ್ಲ. ಲಕ್ಷ ಜನ ಬಂದ್ರು ಕೂಡ ಅಲ್ಲಿ ಬಂದಿರತಕ್ಕಂಥ ಜನ ಸುದ್ದಿ ಜಗಾಡ್ಲಿಲ್ಲ ಅಂತ ಒಂದು ಐತಿಹಾಸಿಕ ಚಳವಳಿ ಆಗೈತಿ. ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಅಲ್ಮೇಲ್ ಕಾರ್ಖಾನೆ ಇರ್ಬೋದು, ಮತ್ತೆ KPR ಕಾರ್ಖಾನೆ ಇರ್ಬೋದು, ಅಲ್ಲಿ ಕೂಡ ಪ್ರತಿಭಟನೆ ಐತಿ. ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಗೆಲ್ಲ ಭಾಗವಹಿಸತ್ತಾರ. ನಾವೆಲ್ಲ ಭಾಗವಹಿಸತ್ತು. ಇವತ್ತ ನಾನು ಬರುತ್ತನಾಗ ಶುಗರ್ ಕಮಿಷನರ್ಗೆ ಮಾತಾಡ್ಕೊಂಡ ಬಂದು ತಕ್ಷಣ ಅದನ್ನ ಕ್ಲಿಯರ್ ಮಾಡ್ರಿ, ಇದು ಸರಿ ಆಗುದಿಲ್ಲ. ಇವರು ಬಹಳ ನಮ್ದು ರಿಕವರಿ ಕಡಿಮೆ ಐತಿ, 9.5 ಐತಿ ಅನ್ನುವಂಥದ್ದು ಅವ್ರು ಹೇಳತ್ತಾರ. ಅದ ಇರ್ಲಿ, ನಾವು ನಮ್ಮ ವಿಚಾರೇನ 5-6 ವರ್ಷದಿಂದ ತಾವೇನು 10 ರೂಪಾಯಿ ಹೆಚ್ಚು ಕೊಟ್ಟಿಲ್ಲ. ನೀವು ಲಾಭದ ಈಗೇನು 75 ನಿಮ್ದೇನು ಉತ್ಪಾದನೆ ಬರ್ತಾವ ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ. ಈ ಸಲ ಒಂದ್ಸಲ ಕೊಡೋದು ರೈತರಿಗೆ ಏನು ತಪ್ಪಾಗೋದೈತಿ? ರೈತರು ಸಂಕಷ್ಟದಾಗ ಅದಾರು. ಗೊಬ್ಬರ ಡೀಸೆಲ್ ಎಲ್ಲ ಕೂಡ ಜಾಸ್ತಿ ಆಗೈತಿ. ತಾವೇನು ಸರ್ಕಾರದ ಆದೇಶ ಐತಿ ಆದೇಶ ಪ್ರಕಾರ ಕೊಡಬೇಕು. ಇಲ್ಲಿ ಕೂಡ ನಮ್ದು 3,300 ಕೊಡ್ಬೇಕು ಅನ್ನುವಂಥ ಬೇಡಿಕೆ ಐತಿ. ಅದ್ರ ಸಲುವಾಗಿ ಇವತ್ತು ಹೋರಾಟ ಐತಿ. ಆ ಹೋರಾಟಕ್ಕೆ ಭಾಗವಹಿಸತ್ತೀವಿ. ದಯವಿಟ್ಟು ಎಲ್ಲ ಹೋರಾಟಗಾರರಲ್ಲಿ, ನಾಡಿನ ಜನತೆ, ನನ್ನ ಎಲ್ಲ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ತಾವೆಲ್ಲ ಶಾಂತಿಯಿಂದ ಹೋರಾಟ ಮಾಡ್ರಿ. ಯಾವ ಕೂಡ ಅನಾಹುತ ಘಟನೆಗಳನ್ನ ನಡಲಿಕ್ಕೆ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಇದು ಏನಾಕತ್ತಪ್ಪ ಅಂತಂದ್ರೆ ಹಾಳು ನಾವಾಗತ್ತು. ಈಗ ಟ್ರ್ಯಾಕ್ಟರ್ ಮತ್ತು ಗಾಡಿ ಸುಡೋದು ನಮ್ಮ ಹಾಳಾದು, ಕಬ್ಬು ನಮ್ಮದು ಹಾಳಾತು. ಬೇಡ, ಯಾಕಾದ್ರೆ ಅವಶ್ಯಕತೆ ಇಲ್ಲ. ಬಿಲ್ ತಗೊಂಡು ಎಲ್ಲಿಗೋ ಕಾರ್ಖಾನೆ ಕಿತ್ಕೊಂಡು ಹೋಗುದಿಲ್ಲ. ಮತ್ 4 ದಿವಸ ಭೇಟಾಗಿ ಅವ್ರ ಮತ್ತೆ ಕಾರ್ಖಾನೆ ಅವ್ರ ರಿಪೇರಿ ಮಾಡಿ ಸುಧಾರಣೆ ಮಾಡ್ಕೊಳಕ್ ಸಾಧ್ಯತೆ. ಅದಕ್ಕೆ ಹಳೆ ಬಾಕಿನೇ ಕೊಡ್ತಿಲ್ಲ. ಇಂಥದ್ರಲ್ಲಿ ಈಗೂ ಹಿಂಗೆ ಹೇಳ್ಕೊಂಡು ಉಳಿಸ್ಕೊಂಡು ಮುಂದೆ ಏನು ಕೊಡ್ತಾರ ಅನ್ನೋ ಗ್ಯಾರಂಟಿ ರೈತರಿಗಿಲ್ಲ. 114 ರೂಪಾಯಿ ಕೂಡ ಕೊಡ್ಬೇಕಾಗಿತ್ತು, ಕೊಡ್ಲೇಬೇಕು. ಅದನ್ನ ಕೊಟ್ಟು ಚಾಲೂ ಮಾಡ್ಬೇಕಾಗಿತ್ತು. ಕಾರ್ಖಾನೆ ಅವ್ರ ಓಡಾಡ್ರದಾರ, ಅದ್ರೊಳಗೆ ಏನು ಸಮಸ್ಯೆ ಇಲ್ಲ. ಅವ್ರೇನ ಶುದ್ಧ ಅದಾರ ಅಂತ ನಾವು ಹೇಳಂಗಿಲ್ಲ. ಕಾರ್ಖಾನೆ ಅವರ 100% ಅವ್ರು ನಮ್ಮ ಉದ್ಧಾರ ಮಾಡಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ. ಅವ್ರು ಶ್ರೀಮಂತರಾಗಿ ಆ ರೊಕ್ಕ ತಗೊಂಡು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ಅದೇನು ಉದಾಹರಣೆ ಹೊಸದಲ್ಲ. ನಮ್ಮ ಮಂದಿ ದಿವಸ ಹೇಳ್ತಿರ್ತಾರೋ. ಆದ್ರೂ ಸುಧಾರಣೆ ಆಗಲಿ. ಅವರು ಈ ವರ್ಷ ಹೆಂಗ ಇವತ್ತು ಗುರ್ಲಾಪುರದ ಐತಿಹಾಸಿಕ ಚಳವಳಿ ಆಗೈತಿ. ಇನ್ನು ಮುಂದೆ ಅವರು ನಮಗೆ ಮೋಸ ಮಾಡಕ್ ಬಿಡುದಿಲ್ಲ. ತೂಕದಾಗೂ ಮೋಸ ಮಾಡಕ್ ಬಿಡಂಗಿಲ್ಲ, ರಿಕವರಿ ಒಳಗೂ ಮೋಸ ಮಾಡಕ್ ಬಿಡಂಗಿಲ್ಲ. ಇನ್ನೊಂದು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ಒತ್ತಾಯ ಏನ್ ಮಾಡ್ತಾ ಇದ್ದೀನಿ, ತಕ್ಷಣ ಇವತ್ತು ಕಾರ್ಖಾನೆಗಳ ಮುಂದೆ ಶಾಂಪಲ್ ಮಿಷನ್, ರಿಕವರಿ ತೆಗಿತಕ್ಕಂಥ ಶಾಂಪಲ್ ಮಿಷನ್ ಕುಣಿಸ್ಬೇಕು. ತೂಕದ ಬದಲು ಕೂಡ ಗಮನ ಹರಿಸಬೇಕು. ಶುಗರ್ ಕಮಿಷನರ್ ಇಲಾಖೆ ಕೂಡ ಸದೃಢಗೊಳಿಸ್ತಕ್ಕಂಥದ್ದು ಮಾಡಬೇಕು. ಇದೆಲ್ಲ ಅನಾಹುತಕ್ಕೆ ಕಾರಣ ಶುಗರ್ ಕಮಿಷನರ್ ಇಲಾಖೆ ಸದೃಢದ ಕಾರಣಕ್ಕಾಗಿ. ನಿನ್ನೆ ಹೋರಾಟಕ್ಕೆ ಯಾರ ಕಾರಣ ಅಂತಾರೆ? ಕೆಲವರು ಕಿಡಿಗೇಡಿ ಮಾಡಿರೋ ರೈತರು ಆರೋಪ ಮಾಡ್ತಾರೆ.
ರೈತರೇ ಮಾಡ್ಯಾರ ಅಂತ ಅವ್ರ ಸಮೀರ್ವಾಡಿ ಕಾರ್ಖಾನೆ ಸುತ್ತ 70ರಿಂದನೂ ಇದೇ ಷಡ್ಯಂತ್ರ ನಡೀತಾ ಇದೆ, ಕಾರ್ಖಾನೆ ಮುಚ್ಚಿಸ್ಬೇಕು ಅಂತ ಪ್ಲಾನ್ಗಳು ನಡೀತಾ ಇದಾವೆ ಅಂತ ಆರೋಪ ಇದೆ. ಈಗ ಆ ಹೋರಾಟನ ಇವತ್ತು ಆಗಿರ್ತಕ್ಕಂಥ ಅನಾಹುತನ ನಾನು ಕೂಡ ಇವತ್ತು ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಅನಾಹುತ ನಾವು ಕೂಡ ಮಾಡಿದ್ರಲ್ಲ, ನಾವು ತಮಗೆ ಗೊತ್ತ ತಮ್ಮ ಆಶೀರ್ವಾದದಿಂದ ನೀವೆಲ್ಲ ರೈತ ದೇವರುಗಳ, ನೀವು ದೇವರುಗಳೆಲ್ಲ ಮೀಡಿಯಾ ದೇವರುಗಳು ಮನಸ್ಸು ಮಾಡಿ ಇವತ್ತು 300 ರೂಪಾಯಿ ಎಲ್ಲಿ ಹೋಗಿಲ್ಲ. ನಮ್ಮ ಗುರ್ಲಾಪುರದಾಗ ಕೂತು ಗುರ್ಲಾಪುರದಾಗ ಕಾರ್ಖಾನೆ ಅವ್ರನ್ನ ಮಣಿಸಿದೀವಿ, ಸರ್ಕಾರ ಮಣಿಸಿದೀವಿ. ಅದಂದ್ರೆ ಹಣ ಸಿಕ್ಕತಿ. ಅದು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಏನು ರೈತರ ಮುಖಂಡರದಾರು ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ಚಳವಳಿಯನ್ನ ಒಳ್ಳೆ ರೀತಿ ಒಳಗೆ ಒಯ್ಯಿರಿ, ಅನಾಹುತಕ್ಕೆ ಈಡಾಗಬಾರ್ದು. ಯಾಕಂತಂದ್ರ ಈ ಅನಾಹುತದಿಂದ ಅನುಭವಿಸೋರು ಯಾರ? ರೈತರ ಅನುಭವಿಸ್ತು, ನಾವು ಹಾಳಾಗತ್ತು. ಅವ್ರಿಗೇನೈತೆ ಆಯ್ತು ಲಾ ಆ್ಯಂಡ್ ಆರ್ಡರ್ ಪಾಮ್ನವಾತು, ಈಗ 3 ದಿವಸ ಬಂದ್ ಮಾಡ್ರು, ಇದ್ರೊಳಗೆ ಹೋಗುದ? ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗೈತೆ, ಕಬ್ಬು ಬಂದ್ ನಿಂತೈತೆ. ಅದನ್ನ ನಾವು ಸರಿಯಾಗಿ ದಾರಿ ಒಳಗೆ ಒಯ್ಬೇಕು. ನಾವು ಬೆಳಗಾವಿ ಜಿಲ್ಲೆ ಒಳಗೆ ಮಾಡಿದ್ವಿ. ಈಗ ಇಡೀ ರಾಜ್ಯದ ನಮ್ದು ಜವಾಬ್ದಾರಿ ಐತಿ. ನಿಮಗಿರೋ ಮಾಹಿತಿ ಪ್ರಕಾರ ನಿನ್ನೆ ಮಾಡಿದಂತಹ ಕೆಲಸ ರೈತರು ಈಗ ಹೋರಾಟಗಾರದು ಜವಾಬ್ದಾರಿ ಇರ್ತೈತಿ. ಹೋರಾಟಗಾರ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅವ್ರು 3,300 ರೂಪಾಯಿ ಘೋಷಣೆ ಮಾಡಿ ಅದನ್ನ ಬೋರ್ಡಿಗೆ ಹಚ್ಚಿದ ನಂತರ ಮತ್ತೆ ಹಳಿ ಬಾಕಿ ಇತ್ತಂದ್ರ ಕೆಲವು ಜನ ಹೋಗಿ ಕೇಳ್ಬೇಕ. ಆ ಹೋರಾಟದ ವೇದಿಕೆಯನ್ನು 1000 ಮಂದಿ ನಾವು ಕರ್ಕೊಂಡು ಹೋದಪ್ಪ ಅಂದ್ರ 1000 ಜನ ಕಂಟ್ರೋಲ್ ಆಗುದಿಲ್ಲ. ಯಾಕಂದ್ರ ಎಲ್ಲ ಹೋರಾಟಗಾರರಿಗೆ ಗೊತ್ತಾಗುದಿಲ್ಲ. ಕೆಲವು ಓಡಾಡ ಹುಡುಗರು ಇರ್ತಾರೋ, ಆ ಮಾಪದಾಗ ಯಾರ್ಯಾರು ಬಂದು ಯಾವ ಗಲಾಟೆ ಮಾಡ್ತಾರೋ ಏನೈತಿ ಅನ್ನೋವಂಥದ್ದು ಗೊತ್ತಾಗಿಲ್ಲ. ಈಗ ಬಲಿಪುಷಿ ಯಾರಾಗ್ತಾರ? ಅದಕ್ಕಾಗಿ ನಮ್ಮ ಹೋರಾಟಗಾರ ಜವಾಬ್ದಾರಿ ಐತೆ. ನಮಗೂ ಬರ್ತಿರ್ಕಿಲ್ಲ, ಲಕ್ಷ ಮಂದಿ ಇತ್ತು ನಮ್ಮ ಕೈಯಾಗ. ನಾವು ಹೋಗ್ತಿದ್ ಸರ್ಕಾರ ವ್ಯವಸ್ಥೆ ವಿರುದ್ಧ ಅಂಜಿಕೆ ಆಗ್ತಿದ್ದು, ಹೋಗ್ಲಿಲ್ಲ. ಸರ್ಕಾರ ಬರುವಂಗ್ ಮಾಡಿದ್ವು. ಆ ತಾಕತ್ತನ್ನು ನಾವು ಎಲ್ಲರೂ ಬೆಳೆಸ್ಕೋಬೇಕು. ಅದು ಜನಾಂದೋಲನ ಆಗೈತಿ. ಆ ಜನಾಂದೋಲನನ್ನ ಇವತ್ತು ನಾವು ಸರಿಯಾಗಿ ಮಾರ್ಗದಾಗ ಹೋದ ಇವತ್ತು ಕಬ್ಬು ಬೆಳೆಗಾರ ಲಾಭ ಮಾಡ್ತಕ್ಕಂಥದ್ದು ಆಗ್ಬೇಕು. ದಯವಿಟ್ಟು ಎಲ್ಲೂ ಕೂಡ ಗಲಾಟೆ ಅನಾಹುತಗಳನ್ನ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋದು ಅಂತ ಯಾವುದೂ ಅವಶ್ಯಕತೆ ಇಲ್ಲ. 100% ಸರ್ಕಾರ ಕೂಡ, ರಾಜ್ಯದ ಮುಖ್ಯಮಂತ್ರಿ ಶಿವಾನಂದ ಪಾಟೀಲ್ ಸರ್ ಕೂಡ ಇದಕ್ಕೆ ತಕ್ಷಣ ಹೋಗಿ ಅಲ್ಲೇನು ಕಾರ್ಖಾನೆ ಕಬ್ಬು ನಾಶ ಆಗೈತಿ, ಟ್ರ್ಯಾಕ್ಟರ್ ಮಾಲಕರ ಟ್ರ್ಯಾಕ್ಟರ್ಗಳು ನಾಶ ಆಗ್ಯಾವು, ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟು ಅವ್ರಿಗೆ ಹೊಸ ಟ್ರ್ಯಾಕ್ಟರ್ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಜವಾಬ್ದಾರಿ ಇರ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲ ಒಪ್ತಾ ಇಲ್ಲ ಅಂದ್ರು ಕೆಲವು ಜನ ಒಪ್ತಾ ಇಲ್ಲ. ಅವ್ರ ರಿಕವರಿ ಅದು ಇದು 108 ನೆವ ಹೇಳತ್ತಾರ. ಅದನ್ನ ಸರ್ಕಾರ ಮುಂದೆ ಕೂತು ಸರಿ ಮಾಡಿ ಆ ಭಾಗದಾಗ ಅನುಕೂಲ ಆಗೋ ರೀತಿ ಅವ್ರ ರೈತರನ್ನೆಲ್ಲ ಮುಖಂಡರು ವಿಶ್ವಾಸ ತಗೊಂಡು ಮತ್ತು ಕಾರ್ಖಾನೆಯವ್ರ ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಐತಿ. ಈಗಾಗಲೇ ಅವ್ರು ಸಮೀರ್ವಾಡಿ ಅದು 3,300 ರೂಪಾಯಿ ಘೋಷಣೆ ಮಾಡ್ಯಾರ. ಬೆಳಗಾವಿ ಒಳಗೆ ಕೂಡ 3,300 ರೂಪಾಯಿ ಘೋಷಣೆ ಮಾಡ್ಯಾರು. ಬಾಗಲಕೋಟೆಗೂ 3-4 ಕಾರ್ಖಾನೆಗಳು ಮಾಡ್ಯಾವು. ಇನ್ನ ಕೂಡ ಮಾಡಬೇಕು. ಬಿಜಾಪುರದಾಗ ಕೂಡ ಮಾಡಬೇಕು. ನಿನ್ನೆ ಅರವಿಂದ್ ತಿಮ್ಮಾಪುರ ಅವರು ಚರ್ಚೆ ಮಾಡಬೇಕಿತ್ತು, ಅವ್ರು ಸಂಧಾನ ಕೂಡ ಮಾಡ್ಬೇಕು ಅನ್ನೋದು. ಸಂಧಾನ ವಿಫಲ ಆಗಿದ್ದಕ್ಕೆ ಈ ರೀತಿ ಒಂದು ಘಟನೆ ಆಯ್ತು ಆಗಿರ್ಬೋದು. ಆದ್ರೂ ಕೂಡ ನಮಗೂ ತಾಳ್ಮೆ ಬೇಕು. ಯಾಕಂದ್ರೆ ತಾಳ್ಮೆ ಇರ್ಲಿಲ್ಲ ಅಂತಂದ್ರ ಅನಾಹುತ ಯಾರು ಹಾಳಾಗ್ತಾರ. ಆ ಕಣ್ಣಾಗ ನೀರ್ ಬರ್ತೈತಿ ನೀನಿ. ಯಾಕಂದ್ರೆ ಆ ಟ್ರ್ಯಾಕ್ಟರ್ಗಳ ಪಾಪ 10 ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದು 4 ರೂಪಾಯಿ ನಮ್ಮ ಕುಟುಂಬಕ್ಕೆ ಉಳಿಲಿ ಅಂತೇಳಿ ಮಾಡಿರ್ತಾರ. ಇವತ್ತು ಆ ಕುಟುಂಬಗಳು ಇವತ್ತು ತಕ್ಷಣ ಟ್ರ್ಯಾಕ್ಟರ್ ಐತಿ, ಒಂದೇ ದಿವಸ ಟ್ರ್ಯಾಕ್ಟರ್ ರೆಡಿ ಆಗುದಿಲ್ಲ. ರಿಪೇರಿ ಆಗಕ್ಕೆ 1 ತಿಂಗಳು ಬೇಕು. ಅದು ಸೀಸನ್ ಮುಗಿತ್ತಂದ್ರ ಆ ಹಾನಿಯನ್ನು ಯಾರು ತುಂಬ್ತಾರ? ಅದಕ್ಕಾಗಿ ಟ್ರ್ಯಾಕ್ಟರ್ ಸುಡುದು, ಗಾಡಿ ಕಬ್ಬು ಕೆಡುವುದು. ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗ 1,000 ಟ್ರ್ಯಾಕ್ಟರ್ ತರಿಬಿದ್ದು, ಕೈ ಮುಗಿದ್ದು ಕಾಲು ಬಿದ್ದು ದಯವಿಟ್ಟು ಸಹಕರಿಸ್ರಿ ಅಂತೇಳಿ. ಒಂದು ಗಾಡಿ ಕೆಡುಗುಡ್ಲಿಲ್ಲ. ಅದು ಕರ್ತವ್ಯ, ನಮ್ಮ ಜವಾಬ್ದಾರಿ. ಟ್ರ್ಯಾಕ್ಟರ್ ನಮ್ಮದಾವ, ಕಬ್ಬು ನಮ್ಮದೈತಿ. 12 ತಿಂಗಳು ಬೆಳೆದವ್ರು ನಾವು. ಅದು ನಮ್ಮದು ನಾವು ಹಾಳು ಮಾಡ್ಕೊಳಕ್ ಇಂಟ್ರೆಸ್ಟ್ ಇಲ್ಲ. ಹೋರಾಟಗಾರ ಕೂಡ ಜವಾಬ್ದಾರಿ ಐತಿ. ಬೆಲೆಯ ಅವ್ರ ಮನೆದೇವ್ರು ಕೊಡ್ಬೇಕ, ಬಿಡಂಗಿಲ್ಲ. ನಾವು ಕಬ್ಬು ಬೆಳೆದು ಕೊಡಬೇಕ. ನಾವು ಬೆಳಗಾವದಾಗ ಈಗ ತಗೊಂಡು ಬಾಗಲಕೋಟೆಗೂ ಸ್ಟಾರ್ಟ್ ಆಗೈತಿ. ಬಿಜಾಪುರ ಕೆಲವು ಕಾರ್ಖಾನೆ ಕೊಡೋದ್ರು, ಕೆಲವು ಕಾರ್ಖಾನೆ ಕೊಡತ್ತಿಲ್ಲ. ಅದ್ರ ಬಲ್ಲ ಹೋರಾಟ ಮಾಡ್ಬೇಕಾಗೈತಿ. ಹೋರಾಟ ಮಾಡಿ ಪಡ್ಕೊಂಡು ಈಗಾಗಲೇ ಗುಲ್ಬರ್ಗದಾಗ ಮೊನ್ನೆ ಅವ್ರು ಬರೀ 2,700 ರೂಪಾಯಿ ಕೊಡತ್ತಿರು, ಬರೀ 2,800 ರೂಪಾಯಿ ಕೂಡ ಒಪ್ಕೊಂಡಿರ್ಕಿಲ್ಲ. ಯಾವಾಗ ನಾವು ರೈತ ಸಂಘದವರಲ್ಲಿ ಭಾಗವಹಿಸಿದ್ದು ಅವ್ರು 3,150 ರೂಪಾಯಿ ಕೊಡಕ್ ಒಪ್ಕೊಂಡ್ರು. ಅವ್ರು 400 ರೂಪಾಯಿ ಲಾಭ ಆಯ್ತು. ಹಾ, ದಯವಿಟ್ಟು ನಾವೇನಂತೀವಿ, ಇವತ್ತು ನಾವು ಬಂದು ಇಲ್ಲಿ ಇದು ಇತ್ಯರ್ಥ ಮಾಡ್ಬೇಕ. ಇದು ಮಂತ್ರಿಗಳ ಜವಾಬ್ದಾರಿ, ಶುಗರ್ ಕಮಿಷನರ್ ಜವಾಬ್ದಾರಿ, ಇಲ್ಲಿ ಜಿಲ್ಲಾ ಜವಾಬ್ದಾರಿ. ಅನಾಹುತ ಘಟನೆಗಳನ್ನ ಆಗ್ಲದಂಗ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಐತಿ. ಅವ್ರು ಮಾಡ್ಬೇಕು. ಮುಖ್ಯಮಂತ್ರಿ ಕೂಡ ಇದನ್ನ ಹಗುರವಾಗಿ ತಿಳ್ಕೊಳಂಗಿಲ್ಲ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಈ ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ವಿ.